ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಪರೀಕ್ಷೆಯ ತಯಾರಿಯ ಭಾಗವಾಗಿ ಭಾಷಾಂತರ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 15ನೇ ಕ್ಲಾಸನ್ನು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 14 ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸಸ್ಸನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಟ್ರಾನ್ಸ್ಲೇಷನ್ ಕ್ಲಾಸಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಕ್ಲಾಸ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಈ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ ಕನ್ನಡದಲ್ಲಿದೆ. ಇದನ್ನು ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡಬೇಕಾಗತ್ತೆ. ಸೊ ಭಾಷಾಂತರ ಮಾಡೋಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಒಂದು ಗ್ರಾಮ್ಯಾಟಿಕಲ್ ನಾಲೆಡ್ಜ್ ಅಥವಾ ಗ್ರಾಮರ್ ನಾಲೆಡ್ಜ್ ಬೇಕಾಗುತ್ತೆ. ಪ್ಲಸ್ ಅದರ ಜೊತೆಗೆ ವರ್ಡ್ಸ್ ಕಲೆಕ್ಷನ್ ಕೂಡ ಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಪ್ರತಿದಿನ 5ರಿಂದ 10 ಪದಗಳನ್ನು ನೀವು ಕಲಿಬೇಕಾಗುತ್ತೆ. ಇವತ್ತಿನ ಒಂದು ಟ್ರಾನ್ಸ್ಲೇಷನನ್ನು ಡಿಸ್ಕಷನ್ ಮಾಡುವಾಗ ನಿಮಗೆ ಯಾವುದಾದ್ರೂ ಪದಗಳ ಅರ್ಥ ಗೊತ್ತಿರಲಿಲ್ಲ ಅಂತಂದರೆ ನಿಮ್ಮ ಒಂದು ಬುಕ್ ಏನು ಮಾಡಿದ್ದೀರಾ ಸಪ್ರೇಟಾಗಿ ವರ್ಡ್ಸ್ ಕಲೆಕ್ಷನ್ ಅಥವಾ ಶಬ್ದಕೋಶ ಅಂತ, ಆ ಒಂದು ಬುಕ್ಕಲ್ಲಿ ವರ್ಡ್ಸ್ಗಳನ್ನು ಬರ್ಕೊಳ್ಳಿ. ಸೊ ಫಸ್ಟ್ ಲೈನನ್ನು ನೋಡೋಣ. ತುರ್ತಾಗಿ ಅಗತ್ಯವಿರುವ ಬಡ ಮತ್ತು ಮಧ್ಯಮ ದೇಶಗಳಿಗೆ ಕೋವಿಡ್ ಲಸಿಕೆಯನ್ನು ಹಂಚಿಕೊಳ್ಳುವುದಾಗಿ G7 ನಾಯಕರು ಹೇಳಿದ್ದಾರೆ. ಸೊ ಈ ಲೈನನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ತುರ್ತಾಗಿ ಅಂತಂದರೆ ಎಮರ್ಜೆನ್ಸಿ ಅಂತ ಕೂಡ ಆಗುತ್ತೆ. ಇಂಗ್ಲೀಷಲ್ಲಿ ಏನಂತಾರೆ, ಎಮರ್ಜೆನ್ಸಿ ಅಥವಾ ಅರ್ಜೆಂಟ್ ಅಂತ ಕೂಡ ಕರೀತಾರೆ. ಸೊ ಅಗತ್ಯವಿರುವ ಅಂದರೆ ಅದರ ಒಂದು ನೀಡಿದೆ. ಬಡ ಅಂತಂದರೆ ಪುವರ್ ಕಂಟ್ರೀಸ್, ಮಧ್ಯಮ ದೇಶಗಳು ಅಂತಂದರೆ ಮಿಡಲ್ ಕ್ಲಾಸ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಕೂಡ ಆಗುತ್ತೆ, ಡೆವಲಪಿಂಗ್ ಕಂಟ್ರೀಸ್. ಕೋವಿಡ್ ಲಸಿಕೆ ಅಂದರೆ ಕೋವಿಡ್ ವ್ಯಾಕ್ಸಿನ್, ಹಂಚಿಕೊಳ್ಳು ಅಂದರೆ ಶೇರ್, ಹಂಚಿಕೋ ಅಂತಂದರೆ ಶೇರ್ ಆಗುತ್ತೆ. G7 ನಾಯಕರು ಅಂದರೆ G7 ಲೀಡರ್ಸ್ ಅಂತ ಆಗುತ್ತೆ ಇಂಗ್ಲೀಷಲ್ಲಿ. ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ. The leaders of the G7 countries have said they would go and share the COVID vaccine to the urgently needed poor and developing countries. The leaders of the G7 ಅಂದರೆ ಲೀಡರ್ಸ್ ಅಂದರೆ ನಾಯಕರು, G7 ದೇಶಗಳ ನಾಯಕರು ಏನು ಹೇಳಿದ್ರು ಅಂದರೆ have said they would go and share ಅಂದರೆ ಹಂಚಿಕೊಳ್ಳು, ದ ಕೋವಿಡ್ ವ್ಯಾಕ್ಸಿನ್ ಟು ದ, ಯಾರಿಗೆ ಹಂಚ್ಕೊಳ್ತಾರೆ, ಟು ದ ಅರ್ಜೆಂಟ್ಲಿ ನೀಡೆಡ್, ಅದರ ಒಂದು ಅವಶ್ಯಕತೆ ಇರುವಂತಹ ಪುವರ್ ಕಂಟ್ರೀಸ್ ಅಂದರೆ ಬಡ ದೇಶಗಳಿಗೆ ಮತ್ತು ಮಧ್ಯಮ ದೇಶಗಳಿಗೆ ಅಂದರೆ ಡೆವಲಪಿಂಗ್ ಕಂಟ್ರೀಸ್. ಮುಂದಿನ ಲೈನನ್ನು ನೋಡೋಣ. ಅಂದಾಜು ಅಂದರೆ ಎಸ್ಟಿಮೇಟ್ ಅಂತ ಆಗುತ್ತೆ. ಅಂದಾಜು ಅಂದರೆ ಎಸ್ಟಿಮೇಟ್. ಅಂದಾಜು 100 ಕೋಟಿ ಡೋಸ್ಗಳನ್ನು ಈ ಗುಂಪಿನ ರಾಷ್ಟ್ರಗಳು ಒದಗಿಸಲಿವೆ. ಸೊ ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ. So an estimated 100 crore doses provided by this group of countries. ಈ ಒಂದು ಗುಂಪು ಏನಿದೆ, G7 ಗುಂಪು ಅಥವಾ ಗ್ರೂಪ್ ಆಫ್ ಕಂಟ್ರೀಸ್ ಏನಿದೆ, an estimated 100 crore doses ಅಥವಾ an estimated doses of 100 crore provided by this group of countries ಅಂತ ಕೂಡ ಆಗುತ್ತೆ. ಮುಂದಿನ ಲೈನನ್ನು ನೋಡಿ. ಈ ಪೈಕಿ 50% ಅಮೆರಿಕ ಪೂರೈಸಲಿದ್ದು ಬ್ರಿಟನ್ 10 ಕೋಟಿ ಡೋಸ್ಗಳನ್ನು ಒದಗಿಸಲಿದೆ ಎಂದು ಬ್ರಿಟನ್ ಪ್ರಧಾನಿ ಅಂದರೆ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್ ತಿಳಿಸಿದರು. ಸೊ ಈ ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ. ಬ್ರಿಟನ್ಸ್ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್ ಸೆಡ್ ದ್ಯಾಟ್ ಈ ಪೈಕಿ ಅಮೆರಿಕ ವಿಲ್ ಸಪ್ಲೈ 50% ಆಫ್ ಡೋಸಸ್. ಅಮೆರಿಕ 50% ಡೋಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಅದರ ಜೊತೆಗೆ ಬ್ರಿಟನ್ ವಿಲ್ ಸಪ್ಲೈ 10% ಆಫ್ ಡೋಸಸ್, 10% ಡೋಸ್ಗಳನ್ನು ಅಂದರೆ ಏನು 100 ಕೋಟಿ ಡೋಸ್ ಏನು ಹೇಳಿದ್ದಾರೆ, 100 crore ಡೋಸಸ್, ಅದರಲ್ಲಿ 50% ಅಮೆರಿಕ ಒಂದು ಕೊಡುತ್ತೆ, ಇನ್ನು 10% ಬ್ರಿಟನ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಲೈನನ್ನು ನೋಡಿ. ಎಲ್ಲ G7 ದೇಶಗಳು 2050 ವೇಳೆಗೆ ವಿತಿನ್ 2050 ನಿವ್ವಳ ಶೂನ್ಯ ಇಂಗಾಲ ಅಂತಂದರೆ ಜೀರೋ ಕಾರ್ಬನ್ ಎಮಿಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಜೀರೋ ಕಾರ್ಬನ್ ಎಮಿಷನ್ ಪದವನ್ನು ಬರ್ಕೊಳ್ಳಿ, ಗೊತ್ತಿರಲಿಲ್ಲ ಅಂದರೆ ಜೀರೋ ಕಾರ್ಬನ್ ಎಮಿಷನ್, ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯ ಗುರಿ ಅಂತಂದರೆ ಟಾರ್ಗೆಟ್, ತಲುಪು ಅಂತಂದರೆ ರೀಚ್, ತಲುಪುವುದಾಗಿ ಹೇಳಿವೆ ಸೆಡ್. ಸೊ ತಲುಪು, ಟಾರ್ಗೆಟ್ ಅಂದರೆ ತಲುಪು, ಹೌದಲ್ವಾ. ರೀಚ್ ಅಂತಂದರೆ ತಲುಪು, ಟಾರ್ಗೆಟ್ ಅಂತಂದರೆ ಗುರಿ.
ಈ ಒಂದು ಲೈನನ್ನು ಟ್ರಾನ್ಸ್ಲೇಟ್ ಮಾಡೋಣ. ಆಲ್ G7 ಕಂಟ್ರೀಸ್, ಎಲ್ಲ G7 ದೇಶಗಳು ಆರ್ ಗೋಯಿಂಗ್ ಟು ಸೆಟ್ ಏನು ಸೆಟ್ ಮಾಡ್ಕೋತಾ ಇದೆ, ಜೀರೋ ಕಾರ್ಬನ್ ಎಮಿಷನ್ ಟಾರ್ಗೆಟ್, ಅದೊಂದು ಸೆಟ್ ಮಾಡ್ಕೋತಾ ಇದ್ದಾರೆ. ಅವರು ಗುರಿಯನ್ನು ತಲುಪೋಕೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಜೀರೋ ಕಾರ್ಬನ್ ಎಮಿಷನ್, ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ, ಜೀರೋ ಕಾರ್ಬನ್ ಎಮಿಷನ್ ಟಾರ್ಗೆಟ್ ಬೈ 2050 ಅನ್ನೋದು ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಆಗುತ್ತೆ. ಇನ್ನೊಂದು ನೀವು ತಿಳ್ಕೊಳ್ಳಿ, ಕೆಲವೊಂದು ಸಲ ಪದಗಳ ಅರ್ಥ ಸೇಮ್ ಬರೆಯೋಕೆ ಹೋದರೆ, ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಅಂದರೆ ವ್ಯವಸ್ಥೆ ಅಂತ ಬರೆಯೋ ಬದಲು ಆಪರ್ಚುನಿಟಿ ಅಂತ ಬರೀಬಹುದು. ಯಾಕಂತಂದರೆ ಅರ್ಥ ಬರಬೇಕು, ಮುಖ್ಯವಾಗಿ ಅರ್ಥ ಬರಬೇಕು. ಸೊ ಈಗ ನಾನು ಮಿಡಲ್ ಕ್ಲಾಸ್ ಕಂಟ್ರೀಸ್ ಅಥವಾ ಮಧ್ಯಮ ದೇಶಗಳು ಅಂತ ಅನ್ನೋ ಬದಲು ಡೆವಲಪಿಂಗ್ ಕಂಟ್ರೀಸ್ ಅನ್ನೋಬಹುದು. ಡೆವಲಪಿಂಗ್ ಕಂಟ್ರೀಸ್ ಅಂದರೆ ಒಂದು ಅರ್ಥ ಚೆನ್ನಾಗಿ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಕೂಡ ಬರಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ನೋಡ್ಕೊಳ್ಳೋಣ. ಯಾವುದಾದ್ರೂ ಗೊತ್ತಿಲ್ಲ ಅಂದರೆ ಬರ್ಕೊಂಬಿಡಿ. ತುರ್ತಾಗಿ ಅಂತಂದರೆ ಎಮರ್ಜೆನ್ಸಿ ಅಥವಾ ಅರ್ಜೆಂಟ್ ಅಂತ ಕೂಡ ಕರೀತಾರೆ. ಅಗತ್ಯವಿರುವಂತಹ. ಬಡ ಅಂತಂದರೆ ಪೂವರ್. ಮಧ್ಯಮ ದೇಶಗಳು ಅಂತಂದರೆ ಡೆವಲಪಿಂಗ್ ಕಂಟ್ರೀಸ್. ಕೋವಿಡ್ ಲಸಿಕೆ ಅಂದರೆ ಲಸಿಕೆ ಅಂದರೆ ವ್ಯಾಕ್ಸಿನ್ ಅಂತ ಕರೀತಾರೆ, ವ್ಯಾಕ್ಸಿನ್. ಹಂಚಿಕೊಳ್ಳು ಅಂದರೆ ಶೇರ್, SHARE ಶೇರ್. G7 ನಾಯಕರು ಅಂದರೆ ಲೀಡರ್ಸ್, LEADERS ಲೀಡರ್ಸ್. ಹೇಳಿದ್ದಾರೆ, ಸೆಡ್. ಅಂದಾಜು ಅಂದರೆ ಎಸ್ಟಿಮೇಟೆಡ್. ಡೋಸಸ್, ಗುಂಪಿನ ರಾಷ್ಟ್ರಗಳು ಒದಗಿಸಲಿವೆ ಅಂದರೆ ಪ್ರೊವೈಡ್ ಅಥವಾ ಸಪ್ಲೈ ಅಂತ ಕೂಡ ಆಗುತ್ತೆ, ಸಪ್ಲೈ ಪ್ರೊವೈಡ್. ಅಮೇರಿಕ ಪೂರೈಕೆ ಅಂತಂದರೆ ಸಪ್ಲೈ ಅಂತ ಆಗುತ್ತೆ, ಸಪ್ಲೈ. ಪ್ರಧಾನಮಂತ್ರಿ ಅಂದರೆ ಪ್ರೈಮ್ ಮಿನಿಸ್ಟರ್ ಅಂತ ಆಗುತ್ತೆ ಇಂಗ್ಲೀಷಲ್ಲಿ, ಪ್ರೈಮ್ ಮಿನಿಸ್ಟರ್. ಸೊ ನಿವ್ವಳ ಶೂನ್ಯ ಇಂಗಾಲ, ಜೀರೋ ಕಾರ್ಬನ್ ಎಮಿಷನ್ ಬರ್ಕೊಳ್ಳಿ ಒಂದು ಕಡೆ. ಹೊರಸೂಸುವಿಕೆಯ ಗುರಿಯನ್ನು ತಲುಪೋದಾಗಿ, ಗುರಿ ಅಂತಂದರೆ ಟಾರ್ಗೆಟ್. ಎಮಿಷನ್ ಅಂತಂದರೆ ಹೊರಸೂಸುವಿಕೆಗೆ ಎಮಿಷನ್ ಅಂತಾರೆ. ಜೀರೋ ಕಾರ್ಬನ್ ಎಮಿಷನ್ ಹೊರಸೂಸುವಿಕೆ. ಗುರಿ ಅಂದರೆ ಟಾರ್ಗೆಟ್, ತಲುಪೋದು ಅಂದರೆ ರೀಚ್ ಅಂತ ಹೇಳಿದ್ದಾರೆ, ಸೆಡ್. ಸೊ ಇದು ಇಂಪಾರ್ಟೆಂಟ್ ಪದಗಳಾಗುತ್ತೆ. ಇನ್ನೊಂದೇನು ಅಂತಂದರೆ ಪದಗಳು ಎಲ್ಲವನ್ನ ಬರ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮಗೆ ಯಾವುದು ಪದಗಳ ಅರ್ಥ ಗೊತ್ತಿರಲ್ಲ ಅದನ್ನು ಮಾತ್ರ ಬರ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆನೇ ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗಲ್ಲ. ಎಷ್ಟೊಂದು ಜನ ಕೇಳ್ತಾರೆ ವಿಡಿಯೋಸ್ಗಳು ಬರ್ತಾ ಇಲ್ಲ ಅಂತ. ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ, ಬಟ್ ನೀವು ಸರಿಯಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡಿರಲಿಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಆ ಕಾರಣಕ್ಕಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSI ಮತ್ತು PC ಟೆಸ್ಟ್ ಸಿರೀಸ್ ನಡೀತಾ ಇದೆ. ಸೊ ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು 40 to 50 ಕ್ವಶನ್ಸ್. PSI ಮತ್ತು PC-ಯಲ್ಲಿ 40 to 50 ಕ್ವಶನ್ಗಳು ಟೆಸ್ಟ್ ಸಿರೀಸಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬರುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಒಂದ್ಸಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಟೆಸ್ಟ್ಗಳು ವೆದರ್ ವರ್ತ್ ಟು ವಾಚ್ ಆರ್ ನಾಟ್ ಅಂತ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಿಂದ PSIಗೆ 850 ರೂಪೀಸು, PC-ಗೆ 450 ರೂಪೀಸಲ್ಲಿ ಕೋರ್ಸನ್ನು ಕೂಡ ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್, ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಎಸ್ಸೆ ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಹಾಗೆ ರಿಜಿಸ್ಟರ್ ಆಗುವ ವಿಧಾನ 850 or 450ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ PSI 2021 ಆರ್ PC 2021 ಅಂತ ಹೇಳಿ ಇದೇ ನಂಬರ್ನ ಒಂದು ವಾಟ್ಸ್ಆ್ಯಪ್ಗೆ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ನ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀವಿ, ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ಇವನ್ ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.